ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಪ್ರತಿನಿತ್ಯ ಮನೆಗೆ ಹಾಲನ್ನು ತರ್ತೀವಿ, ಕಾಯಿಸಿ ಕಾಫಿ ಮಾಡ್ತೀವಿ, ಟೀ ಮಾಡ್ತೀವಿ, ಮೊಸರು ಎಪ್ಪಾಕ್ತೀವಿ. ಆದರೆ ಕೆನೆ ತೆಗೆಯೋದನ್ನು ಎಷ್ಟೋ ಮನೆಗಳಲ್ಲಿ ಮರ್ತ್ಬಿಟ್ಟಿರ್ತೀವಿ ಅಲ್ವಾ? ಅದೇ ಕೆನೆನ ತೆಗೆದಿಟ್ಟು ನಾವು ಒಂದು 15-20 ದಿನಕ್ಕೆ ಫ್ರೆಶ್ ಆಗಿ ಬೆಣ್ಣೆ ತುಪ್ಪನ ಮಾಡ್ಕೊಳ್ಬೋದು. ಅದು ಹೇಗೆ, ಅದನ್ನು ಮಾಡೋದು ಹೇಗೆ, ಆ ಕೆನೆನ ಸ್ಟೋರ್ ಮಾಡಿ ಇಡೋದು ಹೇಗೆ, ಅದೆಲ್ಲ ಮಾಹಿತಿನೂ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತು ಕೆನೆ ಕೂಡಿಟ್ಟು ಅದರಿಂದ ಬೆಣ್ಣೆ ಅಥವಾ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ, ನಾನಿಲ್ಲಿ ರೆಗ್ಯುಲರ್ ಆಗಿ ಸಿಗುವಂಥ ನಂದಿನಿ ಬ್ಲೂ ಪ್ಯಾಕೆಟ್ ಹಾಲನ್ನೇ ತೊಗೋತಾ ಇದ್ದೀನಿ. ಇದು ತೆಳ್ಳಗಿರುತ್ತೆ ಅಂತೆಲ್ಲ ಸುಮಾರು ಜನ ಅನ್ಕೋತಾ ಇದ್ದೀರಾ. ಇದರಲ್ಲೇ ನಾನಿವತ್ತು ನಿಮಗೆ ಬೆಣ್ಣೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಲು ಕಾಯಿಸೋಕ್ಕೂ ಮುಂಚೆ ಪಾತ್ರೆ ತಳಕ್ಕೆ ಸ್ವಲ್ಪ ನೀರನ್ನು ಹಾಕೋದ್ರಿಂದ ಪಾತ್ರೆ ತಳದಲ್ಲಿ ಹಾಲು ಕಟ್ಕೊಳ್ಳೋದಿಲ್ಲ, ಅಂದರೆ ಸೀದಂಗೆ ಆಗೋದಿಲ್ಲ. ಹಾಗಾಗಿ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಂತರ ಹಾಲು ಹಾಕಿ ಹಾಲನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕೆನೆ ಕಟ್ಟೋ ರೀತಿ ಚೆನ್ನಾಗಿ ಹಾಲನ್ನು ಕಾಯಿಸ್ಕೋಬೇಕಾಗತ್ತೆ. ಇದೇ ಮೊದಲನೇದು ನಾವು ಮಾಡಬೇಕಾಗಿರುವಂಥದ್ದು. ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಷ್ಟು ನಿಮಗೆ ಕೆನೆ ಚೆನ್ನಾಗಿ ಬರುತ್ತೆ. ಬ್ಲೂ ಪ್ಯಾಕೆಟಲ್ಲಿ ಕೆನೆನೇ ಇರಲ್ಲಪ್ಪ, ಹಾಲು ತೆಳ್ಳಗಿರುತ್ತೆ ಅಂತ ಅಂತಿರಲ್ಲ. ನೋಡಿ, ಹಾಲನ್ನ ಚೆನ್ನಾಗಿ ಕಾಯಿಸಿದ್ದೀನಿ, ಎಷ್ಟು ಕೆನೆ ಬಂದಿದೆ ಅಂತ. ಇದನ್ನು ಪೂರ್ತಿ ತಣ್ಣಗಾದಮೇಲೆ ಫ್ರಿಡ್ಜ್ನಲ್ಲಿ ಒಂದು 4-5 ಗಂಟೆ ಹಾಗೇ ಇಟ್ಬಿಡಿ. ಆಗ ನಿಮಗೆ ಗಟ್ಟಿಯಾದಂಥ ಕೆನೆ ಚೆನ್ನಾಗಿ ಸಿಗುತ್ತೆ. ಈಗ ಒಂದು 4-5 ಗಂಟೆ ನಾನು ಫ್ರಿಡ್ಜ್ನಲ್ಲಿ ಹಾಲನ್ನು ಇಟ್ಬಿಟ್ಟಿದ್ದೆ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಕೆನೆ ಕಟ್ಟಿದೆ ಅಂತ. ಇದನ್ನು ನಾವು ತೆಗೆದಿಡಬೇಕಾಗತ್ತೆ. ನಾನು ಪ್ರತಿದಿನ ಹೀಗೇ ಸುಮಾರು ಒಂದು 15-20 ದಿನ ಕೆನೆನ ಸ್ಟೋರ್ ಮಾಡಿಟ್ಟಿದ್ದೀನಿ. ಒಂದು ಬಾಕ್ಸ್ ಅಷ್ಟು ಕೆನೆ ಸಿಕ್ಕಿದೆ. ಇದೇ ರೀತಿ ನೀವು ದಿನ ಕೆನೆನ ತೆಗೆದು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಕೆನೆನ ನಾವು ಶೇಖರಣೆ ಮಾಡಿ ಇಡುವಾಗ ಆದಷ್ಟು ಅದನ್ನು ಫ್ರಿಡ್ಜ್ನಲ್ಲಿ ಇಡದೆ ರೆಫ್ರಿಜಿರೇಟರ್ನಲ್ಲಿ ಇಡೋದು ಒಳ್ಳೆಯದು. ಅಂದರೆ ಈಗ ಐಸ್ ಎಲ್ಲ ಆಗುತ್ತಲ್ಲ, ಆ ಜಾಗದಲ್ಲಿ ನಾವು ಈ ಕೆನೆನ ಇಡಬೇಕಾಗತ್ತೆ. ರೆಗ್ಯುಲರ್ ಫ್ರಿಡ್ಜ್ನಲ್ಲೇ ಇಟ್ಟಾಗ ಏನಾಗುತ್ತೆ ಅಂದರೆ ಒಂದು 4-5 ದಿನಕ್ಕೆ ಕೆನೆ ನಿಮಗೆ ವಾಸನೆ ಬಂದಂಗೆ ಆಗಿಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ರೆಫ್ರಿಜಿರೇಟರ್ನಲ್ಲೇ ನೀವು ಕೆನೆನ ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಈಗ ನೋಡಿ, ಈ ಬಾಕ್ಸ್ ತುಂಬ ನಾನು 15-20 ದಿನದಿಂದ ಕೆನೆ ಶೇಖರಣೆ ಮಾಡಿಟ್ಟಿದ್ದೀನಿ. ಈ ರೀತಿ ಶೇಖರಣೆ ಆದಂಥ ಕೆನೆನ ತೆಗೆದು ಒಂದು 2 ಗಂಟೆ ಟೈಮ್ ಹಾಗೆ ರೂಮ್ ಟೆಂಪರೇಚರ್ಗೆ ಬರೋ ಥರ ಇಟ್ಬಿಟ್ಟು ಇದನ್ನು ನಾವು ಹಾಕ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಮೊಸರನ್ನು ಹಾಕಿ ಇದನ್ನು ನಾವು ಮೊಸರು ಆಗೋದಕ್ಕೆ, ಅಂದರೆ ಕೆನೆ ಎಲ್ಲ ಮೊಸರು ಆಗೋದಕ್ಕೆ ಒಂದು 4-5 ಗಂಟೆ ಹಾಗೇ ಬಿಟ್ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆನೆ ನಿಮಗೆ ಚೆನ್ನಾಗಿ ಮೊಸರಾಗಿ ಅದರಿಂದ ನಾವು ಬೆಣ್ಣೆ ತೆಗೆದಾಗ ಬೆಣ್ಣೆ ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ಅದೆಲ್ಲ ಮೊಸರಾಗಿದೆ. ಕೆನೆ ನಾವೇನು ಕೂಡಿಟ್ಟಿದ್ದೀವಿ ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕೂಡ ಮಂತಲ್ಲಿ ಕೂಡ ಮಾಡ್ಕೊಂಡು ಬಿಡ್ಬೋದು. ಅಷ್ಟೊಂದೆಲ್ಲ ಟೈಮು ಯಾರಿಗಿರುತ್ತಲ್ವ, ಆ ರೀತಿ ಟೈಮ್ ಇರೋರು ಬೇಕಿದ್ರೆ ಹಾಗೆ ಮಾಡ್ಕೋಬೋದು. ಇಲ್ಲ ಅಂದ್ರೇ ಮಿಕ್ಸಿನಲ್ಲೇ ಬಹಳ ಸುಲಭವಾಗಿ ನಾವು ಕೆನೆನ ತಕ್ಕೋಬೋದು. ನೋಡಿ, ನೀವೇ ನೋಡ್ತಾ ಇದ್ದೀರಾ, 15-20 ದಿನಕ್ಕೆ 1 ಲೀಟ್ರ್ ಹಾಲಿನಲ್ಲಿ, ಅಂದರೆ ದಿನಕ್ಕೆ 1 ಲೀಟ್ರ್ ತೊಗೊತಾ ಇದ್ದ ಹಾಲಲ್ಲಿ ಎಷ್ಟು ಕೆನೆ ಬಂದಿದೆ ಅಂತ. ಈ ಕೆನೆ ತೆಗಿಯೋದಕ್ಕೆ ನಾವು ಐಸ್ ಕ್ಯೂಬ್ಸ್ನ ಉಪಯೋಗಿಸ್ಬೇಕಾಗತ್ತೆ. ಅಥವಾ ತಣ್ಣಗಿರೋ, ಅಂದರೆ ಫ್ರಿಡ್ಜ್ನಲ್ಲಿ ಇಟ್ಟಿರೋಂಥ ನೀರನ್ನು ಕೂಡ ಉಪಯೋಗಿಸ್ಕೋಬೋದು. ಈ ರೀತಿ ಐಸ್ ಕ್ಯೂಬ್ಸ್ ಉಪಯೋಗಿಸೋದ್ರಿಂದ ನಿಮಗೆ ಬೆಣ್ಣೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕೂಡ ಬರುತ್ತೆ. ಈಗ ಈ ಕೆನೆನ ನಾವೇನು ಶೇಖರಿಸಿಟ್ಟಿದ್ವಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಗಿದೆ. ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬಿಡೋಣ. ಸುಮಾರು ಮನೆಗಳಲ್ಲಿ ಹಾಲನ್ನು ತರ್ತಾರೆ, ಗಟ್ಟಿ ಹಾಲನ್ನೇ ತಂದಿರ್ತಾರೆ. ಆದರೆ ಏನಂದರೆ ಒಂದು ಪಾತ್ರೆಗೆ ಹಾಕಿಟ್ಬಿಟ್ಟು ಅದನ್ನು ಕಾಯಿಸೋಕ್ಕೆ ಹೋಗಲ್ಲ, ಹಾಗೆಯೇ ಕಾಫಿ ಟೀಗೆ ಉಪಯೋಗಿಸ್ಕೊಂಡು ಬಿಡ್ತಾರೆ. ಮತ್ತು ಇಲ್ಲ ಅಂದರೆ ಕಾಯಿಸ್ಬಿಟ್ಟು ಮೊಸರನ್ನು ಮಾಡ್ಕೋತಾರೆ, ಕೆನೆನೇ ಮಾಡ್ಕೊಳ್ಳಲ್ಲ. ಇದನ್ನೆಲ್ಲ ನೋಡಿಕೊಂಡಾಗ ಅಯ್ಯೋ, ಎಷ್ಟೊಂದು ಕೆನೆ ಬೆಣ್ಣೆ ಮಾಡದೆ ವೇಸ್ಟ್ ಆಗ್ತಿದ್ಯಪ್ಪ ಅಂತ ಅನ್ನಿಸ್ಬಿಡುತ್ತೆ. ನೀವು ಆ ರೀತಿ ಮಾಡದೆ ಚೆನ್ನಾಗಿ ಹಾಲನ್ನು ಕಾಯಿಸಿ ಕೆನೆನ ತೆಗೆದು ಈ ರೀತಿ ಮಾಡಿಕೊಂಡಾಗ ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೋಬೋದಲ್ಲ. ಈಗ ತೆಗ್ದಂಥ ಬೆಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಮಜ್ಜಿಗೆನಲ್ಲಿ ಏನು ಬೆಣ್ಣೆ ಎಲ್ಲ ಇದೆ ಅದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ನೀರನ್ನ ಕೈಗೆ ಎಜ್ಕೊಂಡು ನಾವು ಬೆಣ್ಣೆನ ತೆಗೆದಾಗ ಬೇಗ ಕೂಡ ಬರುತ್ತೆ ಮತ್ತು ಕೈಗೆ ಅಂಟ್ಕೊಳ್ಳೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ಇದನ್ನು ನಾವು ಬೆಣ್ಣೆನ ಎಲ್ಲ ಚೆನ್ನಾಗಿ ಅದರಿಂದ ಮಜ್ಜಿಗೆನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ಇದನ್ನು ನೀರಿಗೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ಬೆಣ್ಣೆ ಎಲ್ಲ ತೆಗೆದು
ನಾವು ನೀರಿಗೆ ಹಾಕ್ಕೊಂಡು ನೀರಿನಲ್ಲಿ ಇದನ್ನು ಸುಮಾರು ಒಂದು 4-5 ಸರಿ ಆದರೂ ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಅಂದರೆ ಬೆಣ್ಣೆ ಎಲ್ಲ ನಿಮಗೆ ಕ್ಲಿಯರಾಗಿ ನೀರು ಬರೋವರೆಗೂ ನಾವು ಬೆಣ್ಣೆನ ತೊಳ್ಕೊಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಬೆಣ್ಣೆನ ಸುಮಾರು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ, ವಾಸನೆ ಬರೋದಿಲ್ಲ, ಮತ್ತು ನೀವು ಮಾಡಿದಂಥ ತುಪ್ಪ ಕೂಡ ಇದರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಯಾವಾಗಲೇ ಆಗಲಿ ಬೆಣ್ಣೆನ ನಾವು ತೆಗೆದಾಗ ಅದನ್ನು ತೊಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೋಡಿ 15-20 ದಿನಕ್ಕೆ ಇಷ್ಟು ಬೆಣ್ಣೆ ಬಂದರೆ 1 ತಿಂಗಳಿಗೆ ನಾವು ಮನೆಗೆ ಆಗೋಷ್ಟು ಬೆಣ್ಣೆ ತುಪ್ಪನ ಮಾಡ್ಕೊಂಡು ಬಿಡ್ಬೋದಲ್ವ. ನೀವು ಈ ರೀತಿ ಫ್ರೆಶ್ ಆಗಿ ಮನೆಯಲ್ಲಿ ತೆಗೆದಂಥ ಬೆಣ್ಣೆನ ಹಾಗೇ ರೆಫ್ರಿಜಿರೇಟರ್ನಲ್ಲಿ ಸ್ಟೋರ್ ಮಾಡಿ 1 ತಿಂಗಳವರೆಗೂ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ನಾನು ತುಪ್ಪ ಮಾಡೋದು ತುಂಬ ಕಮ್ಮಿ. ಈ ರೀತಿ ಬೆಣ್ಣೆ ಮಾಡಿಕೊಂಡಾಗ ಅದನ್ನು ತೆಗೆದಿಟ್ಟು ಈಗ ತಟ್ಟೆ ಇಡ್ಲಿ ಮಾಡಿದಾಗ ತಟ್ಟೆ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಟ್ರೆ ಅಥವಾ ಬೆಣ್ಣೆನ ಹಾಕ್ಕೊಟ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ನೀವು ಬಿಡದಿ ತಟ್ಟೆ ಇಡ್ಲಿ ನೋಡಬೇಕು, ಮೇಲೊಂದಿಷ್ಟು ಬೆಣ್ಣೆ ಹಾಕಿ ಕೊಡ್ತಾರೆ. ಅದೇ ರೀತಿ ದೋಸೆ ಅಂದರೆ ಬೆಣ್ಣೆ ದೋಸೆ ಮಾಡ್ಕೋಬೋದು, ಬ್ರೆಡ್ ಟೋಸ್ಟ್ಗೆ ಉಪಯೋಗಿಸ್ಕೋಬೋದು ಬೆಣ್ಣೆನ. ಇಲ್ಲಾಂದರೆ ಯಾವುದಾದ್ರೂ ಕರೀಸ್ ಮಾಡಿದಾಗ, ಅಂದರೆ ಇವಾಗ ಪನ್ನೀರ್ ಬಟರ್ ಮಸಾಲ, ಬಟರ್ ಚಿಕನ್ನು ಈ ರೀತಿ ಎಲ್ಲ ಮಾಡಿದಾಗ ನೀವು ಮನೇಲಿ ಮಾಡಿದಂಥ ಬೆಣ್ಣೆನಲ್ಲೇ ಇದನ್ನು ಉಪಯೋಗಿಸ್ಕೊಂಡು ಅಡುಗೆಗಳನ್ನ ಮಾಡ್ಕೋಬೋದು. ಈಗ ನೋಡಿ, ನಾನು ಈಗಾಗಲೇ 1 ಸರಿ ಬೆಣ್ಣೆನ ತೊಳೆದಿದ್ದೀನಿ, ಇದು 2ನೇ ಸರಿ ತೊಳಿತಾ ಇದ್ದೀನಿ. ಇದರಲ್ಲಿ ಎಷ್ಟು ಮಜ್ಜಿಗೆ ಅಂಶ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದೆಲ್ಲ ಹೋಗಿ ನಿಮಗೆ ಕ್ಲಿಯರ್ ನೀರು ಬರೋವರೆಗೂ ನೀವು ಬೆಣ್ಣೆನ ತೊಳ್ಕೊಬೇಕಾಗತ್ತೆ. ನಾವು ಐಸ್ ಹಾಕಿರೋದ್ರಿಂದ ಬೆಣ್ಣೆ ಎಲ್ಲ ನೀರಿನಲ್ಲಿ ಮಿಕ್ಸ್ ಆಗಲ್ವಾ ಅಂತೆಲ್ಲ ಏನು ಹೆದರ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆನೇ ಸಪ್ರೇಟಾಗಿ ಬಂದಿದೆ. ಈ ರೀತಿ ಚೆನ್ನಾಗಿ ತೊಳ್ಕೊಬೋದು. ನಿಮಗೆ ಇಷ್ಟ ಇದ್ದರೆ ನೀವು ಇದನ್ನು ಕಾಯಿಸಿ ತುಪ್ಪ ಕೂಡ ಮಾಡ್ಕೋಬೋದು, ಅಥವಾ ದೇವರಿಗೆ ಉಪಯೋಗಿಸೋದಿದ್ರೆ ಉಪ್ಪೇನು ಬಳಸದೆ ಹಾಗೆ ಬೆಣ್ಣೆನ ಕಾಯಿಸಿ ತುಪ್ಪನ ಮಾಡ್ಬೋದು. ಅಥವಾ ಮನೆಗೆ ಉಪಯೋಗಿಸೋದಿದ್ರೆ ಸ್ವಲ್ಪ ಮೆಂತ್ಯ ಕಾಳು, ವಿಳೆದೆಲೆ, ಏಲಕ್ಕಿ ಇದೆಲ್ಲ ಹಾಕ್ಬಿಟ್ಟು ಕಾಯಿಸ್ದಾಗ ಕೂಡ ಮನೆಯಲ್ಲೇ ಮಾಡಿದಂಥ ಫ್ರೆಶ್ ತುಪ್ಪ ರೆಡಿಯಾಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಎಲ್ಲ ತೆಗ್ದಿದ್ದಾಗಿದೆ. ನೀರು ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಬೆಣ್ಣೆ ಕೂಡ ಎಷ್ಟು ಕ್ವಾಂಟಿಟಿನಲ್ಲಿ ಬಂದಿದೆ ಅಲ್ವಾ. ಹಾಗೆ ಇನ್ನೊಂದು ವಿಚಾರ, ಈಗ ಇದರಲ್ಲಿ ಏನು ನೀವು ಮಜ್ಜಿಗೆ ತೆಗ್ದಿದ್ದೀರ ನೋಡಿ, ಅದನ್ನು ದಯವಿಟ್ಟು ಆಚೆ ಚೆಲ್ಲಕ್ಕೆ ಹೋಗಬೇಡಿ. ಇದನ್ನು ನೀವು ಕರಿಬೇವಿನ ಗಿಡ ಅಥವಾ ಇನ್ಯಾವುದಾದ್ರೂ ಹೂವಿನ ಗಿಡಗಳಿಗೆ ಕೂಡ ಹಾಕಿದಾಗ ನಿಮಗೆ ಕರಿಬೇವಿಂದಂತೂ ಹೇಳೋಂಗೆ ಇಲ್ಲ, ಸುವಾಸನೆ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮಜ್ಜಿಗೆ ಇದರಿಂದ ತೆಗ್ದಿದ್ದಂಥದ್ದು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ನೋಡಿ, ನಾನು ಯಾವ ಬಾಕ್ಸ್ನಲ್ಲಿ ಕೆನೆ ಕೂಡಿಟ್ಟಿದ್ನೋ ಅದೇ ಬಾಕ್ಸ್ಗೆ ಬೆಣ್ಣೆನ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ಬೆಣ್ಣೆ ಇದರಲ್ಲಿ ಬಂದಿದೆ ಅಂತ. ಕೆನೆಯಲ್ಲಿ ಆಲ್ಮೋಸ್ಟ್ ನಿಮಗೆ ನಾನು 1 ಬಾಕ್ಸ್ ಅಷ್ಟು ಕೆನೆ ಕೂಡಿಟ್ಟಿದ್ದೆ. ಈಗ ನೀವೇ ನೋಡ್ತಾ ಇರ್ಬೋದು 3/4 ಬಾಕ್ಸ್ ಅಷ್ಟು ನಿಮಗೆ ಬೆಣ್ಣೆ ಬಂದಿದೆ ಅಂತ. ಇಷ್ಟು ಬೆಣ್ಣೆ ಇದ್ರಂತೂ ಮನೆಯಲ್ಲಿ ಮಸಾಲೆ ದೋಸೆ ಏನು, ಬೆಣ್ಣೆ ದೋಸೆ ಏನು, ನಿಮಗಿಷ್ಟ ಬಂದಿದ್ದು ಮಾಡ್ಕೋಬೋದು, ತುಪ್ಪ ಕೂಡ ಮಾಡ್ಕೋಬೋದು. ಇವತ್ತು ನಾನು ತೋರಿಸಿರೋಂಥ ಈ ವಿಧಾನ ನಿಮಗಿಷ್ಟ ಆದರೆ ನೀವು ಮನೆಯಲ್ಲಿ ಕೆನೆ ಕೂಡಿಟ್ಟು ಬೆಣ್ಣೆ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.